ಕೋಟಿ ವಂಚನೆ. ರಿಸರ್ವ್ ಬ್ಯಾಂಕಿನಿಂದ 505 ಕೋಟಿ ರೂಪಾಯಿ ಬಿಡಿಸಿಕೊಡುವುದಾಗಿ ನಂಬಿಸಿ ಮಹಿಳೆಯೊಬ್ಬರಿಗೆ 2.5 ಕೋಟಿ ರೂಪಾಯಿ ವಂಚಿಸಿರುವ ನಕಲಿ ಬಾಬಾ ಮತ್ತು ಆತನ ತಂಡದ ವಿರುದ್ಧ ಸಿಸಿಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಮೇಲೆ ಸಾಲ ಪಡೆಯಲು ಮುಂದಾಗಿದ್ದ ವೇಳೆ ಕುಮುದಾಗೆ ಏಜೆಂಟ್ಗಳಾದ ಶಂಕರ್ ಮತ್ತು ಭರತ್ ಪರಿಚಯವಾಗಿದ್ದರು. ಇದೇ ಸಂದರ್ಭದಲ್ಲಿ ಅವರ ಪುತ್ರ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ. ಇದನ್ನೇ ಬಳಸಿಕೊಂಡ ಆರೋಪಿಗಳು ಮನೆಯಲ್ಲಿ ದುಷ್ಟಶಕ್ತಿಗಳಿವೆ ಎಂದು ಭಯ ಹುಟ್ಟಿಸಿದ್ದಾರೆ. ಬಳಿಕ ಮೊಬೈಲ್ ಮೂಲಕ ಅಫ್ಫರ್ ಪಾಷಾ ಎಂಬ ನಕಲಿ ಬಾಬಾನನ್ನು ಪರಿಚಯಿಸಿ ವಿಶೇಷ ಪೂಜೆ ಮಾಡಿಸಿದರೆ ಸಮಸ್ಯೆಗಳು ಬಗೆಹರಿಯುತ್ತೇವೆ ಎಂದು ನಂಬಿಸಿದ್ದಾರೆ. ಆರಂಭದಲ್ಲಿ ಪೂಜೆ ಹೆಸರಿನಲ್ಲಿ 8 ಲಕ್ಷ ರೂಪಾಯಿ ಪಡೆದಿದ್ದಾನೆ. ನಂತರ ತನ್ನ ಬಳಿಕ ರಿಸರ್ವ್ ಬ್ಯಾಂಕಿನಿಂದ 505 ಕೋಟಿ ರೂಪಾಯಿ ಹಣ ಬಿಡಿಸಿಕೊಳ್ಳುವ ಪ್ರಕ್ರಿಯೆ ಇದೆ ಎಂದು ಸುಳ್ಳು ಹೇಳಿದ್ದಾನೆ. 2.5 ಕೋಟಿ ರೂಪಾಯಿ ಮುಂಗಡೆ ನೀಡಿದರೆ ಮನೆ ಮಾರಾಟದ ಹಣಕ್ಕೆ ಬದಲಾಗಿ 10 ಕೋಟಿ ರೂಪಾಯಿ ನೀಡುವುದಾಗಿ ಆಮಿಷವೊಡ್ಡಿದ್ದಾನೆ. ಇದನ್ನು ನಂಬಿದ ಕುಮುದ ತಮ್ಮ ಮನೆಯನ್ನು 8.50 ಕೋಟಿ ರೂಪಾಯಿಗೆ ಮಾರಾಟ ಮಾಡಿ ಅದರಲ್ಲಿ 2.50 ಕೋಟಿ ರೂಪಾಯಿಯನ್ನು ಆರೋಪಿಗಳಿಗೆ ನೀಡಿದ್ದಾರೆ. ಹಣ ಪಡೆದ ಬಳಿಕ ಆರೋಪಿಗಳು ಸಂಪರ್ಕ ಕಡಿತಗೊಳಿಸಿ ಹಣ ವಾಪಸ್ ಕೇಳಿದಾಗ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಮೋಸ ಹೋಗಿರುವುದು ಅರಿತ ಕುಮುದ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಪೂಜೆ ಮತ್ತು ಹಣದ ಆಮಿಷವೊಡ್ಡಿ ನಡೆಯುವ ವಂಚನೆ ಪ್ರಕರಣಗಳು ಹೆಚ್ಚುತ್ತಿದ್ದು, ಯಾವುದೇ ವ್ಯಕ್ತಿಯ ಮಾತನ್ನು ನಂಬುವ ಮುನ್ನ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ನಕಲಿ ಬಾಬಾ ಮತ್ತು ಆತನ ತಂಡದ ಬಂಧನಕ್ಕಾಗಿ ಸಿಸಿಬಿ ತನಿಖೆ ಚುರುಕುಗೊಂಡಿದೆ.